ಕ್ರೀಜಿಯವರ್ 18 ಆದರ್ಶ ಸೂತ್ರಗಳನ್ನ ತಿಳಿತಾ ಬರ್ತಾ ಇದ್ವಿ. ಅದರಲ್ಲಿ 14 ಸೂತ್ರಗಳನ್ನ ತಿಳ್ಕೊಂಡಿದ್ವಿ. ಮುಂದುವರಿದ ಭಾಗವಾಗಿ 15ನೇ ಸೂತ್ರ. ಸೊ ಏನು ಇದು 15ನೇ ಸೂತ್ರ? ಸ್ವಂತ ಧ್ಯಾನದ ಶಕ್ತಿಯನ್ನ ಬಳಸಿಕೊಂಡು ವೈಯಕ್ತಿಕ ಸಮಸ್ಯೆಗಳನ್ನ ನಿವಾರಿಸುತ್ತೆ. ಸೊ ಇಲ್ಲಿ 2 ರೀತಿಯಾದಂತಹ ಈ ಒಂದು ಸೂತ್ರದಲ್ಲಿ ನಮ್ಗೆ ತಿಳಿಸ್ತಾರೆ. ಏನದು ಅಂದ್ರೆ, ನಮ್ಮ ಧ್ಯಾನದ ಶಕ್ತಿಯಿಂದ ನಮ್ಮ ಸಮಸ್ಯೆಗಳನ್ನ ನಾವೇ ನಿವಾರಿಸ್ಕೋಬೇಕು. ಯಾರು ನಮ್ಮ ಸಮಸ್ಯೆಗಳನ್ನ ನಿವಾರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಸಮಸ್ಯೆಗಳಂದ್ರೇನು, ನಿವಾರಿಸ್ಕೊಳ್ಳೋದಂದ್ರೇನು, ಆ ವಿಷಯವನ್ನ ನಮ್ಗೆ ಹೇಗೆ ನಿವಾರಿಸ್ಕೊಳ್ಳೋದು? ಧ್ಯಾನದ ಶಕ್ತಿಯಿಂದ ಅಂತ ಹೇಳ್ತಾರೆ. ಸೊ ಸಮಸ್ಯೆಗಳಂದ್ರೇನು? ಫಸ್ಟ್ ನಾವು ಸಮಸ್ಯೆಗಳನ್ನ ಹೇಗ್ ನಿವಾರಿಸ್ಕೋಬೇಕು, ಅದು ನಮ್ಮ ಧ್ಯಾನದ ಶಕ್ತಿಯಿಂದ. ಸೊ ನಾವು ಮೊದಲು ಸಮಸ್ಯೆ ಅಂದ್ರೇನೆ, ಒಂದು ದೊಡ್ಡ ಸಮಸ್ಯೆ ಬಂದ್ಬಿಟ್ರೆ ನಮಗೆ ಬರೀ ಮನಸ್ಸಲ್ಲಿ ಅದು ಯಾಕೆ, ಏನಕ್ಕಾಗಿ ಬಂದಿದೆ, ಏನು ಇಲ್ಲ. ಫಸ್ಟ್ ಸಮಸ್ಯೆ ಅಂದ ತಕ್ಷಣ ನಾವೇನಾಗ್ಬಿಡ್ತೀವಿ, ಖಾಲಿ ಆಗ್ಬಿಡ್ತೀವಿ. ಇವ್ ನನ್ಗೆ ಯಾಕೆ ಬಂತು? ಫಸ್ಟ್ ನಾವು ಆ ಸಮಸ್ಯೆಯನ್ನು, ಇದು ನನಗೆ ಬಂದಿರ್ತಕ್ಕಂಥದ್ದು ಒಂದು ದೊಡ್ಡ ಉಡುಗೊರೆ ಅಂತ ತಗೋಬೇಕು. ಯಾವಾಗ್ಲೂ ಫಸ್ಟ್ ನಾವು ಅದನ್ನ ಸ್ವೀಕರಿಸ್ಬೇಕು ಮಾಸ್ಟರ್. ಸೊ ಆ ಒಂದು ಯಾವಾಗ ನಾವು ಆ ಬಂದಿರ್ತಕ್ಕಂಥ ಸಮಸ್ಯೆಯನ್ನ, ಸೊ ಅದಕ್ಕೆ ಹೇಳ್ತಾರೆ ಎವ್ರಿ ಪ್ರಾಬ್ಲಮ್ ಇಸ್ ಎ ಗಿಫ್ಟ್ ಅಂತ ಹೇಳ್ತಾರೆ. ಆ ಪ್ರತಿಯೊಂದು ಸಮಸ್ಯೆ ನಮಗೆ ಗಿಫ್ಟ್ ಆದ್ರೆ ನಾವೇನ್ ಮಾಡ್ತೀವಿ, ಇವಾಗ ಯಾರಾದ್ರೂ ಒಬ್ರು ಗಿಫ್ಟ್ ಕೊಟ್ಟ ತಕ್ಷಣ ಎಷ್ಟು ಕ್ಯೂರಿಯಾಸಿಟಿಯಿಂದ ಅದು ಓಪನ್ ಮಾಡ್ತೀವಿ. ಅದು ಗಿಫ್ಟ್ ಯಾಕೆ ಕೊಟ್ಟಿದ್ದಾರೆ ನಂಗೆ, ಯಾವ ರೀಸನ್ ಕೊಟ್ಟಿದ್ದಾರೆ, ಇದನ್ನ ಯಾವ್ದಕ್ಕಾಗಿ ಉಪಯೋಗಿಸ್ಕೋಬಹುದು, ನಾವು ಎಷ್ಟು ಕ್ಯೂರಿಯಸ್ ಇಂದ ಯೂಸ್ ಮಾಡ್ತೀವಿ ನಾವು ಅದನ್ನ. ಹಾಗೆ ನಮ್ಮಲ್ಲಿ ಬಂದಿರುವಂತ ಸಮಸ್ಯೆಗಳಿಗೆ ನಾವು ಕೂಡ ಏನ್ ಮಾಡ್ಬೇಕು, ಅದಕ್ಕೆ ರೀಸನ್ ಅನ್ನ ಕಂಡುಹಿಡ್ಬೇಕು. ಫಸ್ಟ್ 3 ರೀಸನ್ ನಮಗೆ 3 ಇಲ್ಲಿ ಅದಕ್ಕೆ ಸಾಲ್ವಿಂಗ್ ಇರುತ್ತೆ. ಏನಿರುತ್ತೆ? ಫಸ್ಟ್ ರೀಸನ್, ಕಾರಣ. ನೆಕ್ಸ್ಟ್ ಲರ್ನಿಂಗ್, ಅದರಿಂದ ಅವೇರ್ನೆಸ್. ಏನನ್ನ ಮಾಡ್ತೀವಿ ಈ ಒಂದು ಉಡುಗೊರೆ ಈ ಸಮಸ್ಯೆಯಿಂದ ಅಂದ್ರೆ, ಫಸ್ಟ್ ರೀಸನ್, ಎದಕ್ಕಾಗಿ ಬಂದಿದೆ ನಮಗೆ ಸಮಸ್ಯೆ, ಅದರಿಂದ ನಾವ್ ಏನನ್ನ ಕಲಿತಾ ಇದ್ದೀವಿ, ಅದನ್ನ ನೆಕ್ಸ್ಟ್ ಮಾಡದೇ ಇರುವ ರೀತಿಲಿ ಎಚ್ಚರಿಕೆಯನ್ನ ವಹಿಸೋದು. ನೋಡಿ, ಇವಾಗ ಗಿಫ್ಟ್ ಕೊಟ್ಟ ತಕ್ಷಣ ನೀವು ಅದು ಯಾರು ಕೊಟ್ಟಿದ್ದಾರೆ, ಹೇಗ್ ಕೊಟ್ಟಿದ್ದಾರೆ, ನನಗೆ ಅದರಿಂದ ಏನು ಉಪಯೋಗ ಇದೆ, ಅದಾದ್ಮೇಲೆ ನೀವು ನೆಕ್ಸ್ಟ್ ಗಿಫ್ಟ್ ತಗೊಳಕ್ ಹೋದಾಗ ಅದೇ ಗಿಫ್ಟ್ ನೋಡ್ತೀರಾ, ನೀವು ಎಚ್ಚರವಾಗಿರ್ತಿರ್ತಾನೆ, ನೀವು ಆಲ್ರೆಡಿ ನನ್ನ ಹತ್ರ ಇದೆ ಇದನ್ನ ಅಂತ ಹೇಳ್ತೀರಲ್ವಾ. ಅಂದ್ರೆ ಮತ್ತೆ ತಗೊಳಲ್ಲ ಆ ಗಿಫ್ಟ್ ಅನ್ನ, ಸೇಮ್ ಅನ್ನ ಮತ್ತೆ ಪರ್ಚೇಸ್ ಮಾಡ್ತೀರಾ? ಇಲ್ಲ. ಹಾಗೆ ಸಮಸ್ಯೆ ಬಂದಿದೆ ಅಂದ್ರೆ ನಾವು ಅದು ಯಾತಕ್ಕಾಗಿ ಸಮಸ್ಯೆ ಬಂದಿದೆ, ನಮಗೆ ಯಾಕೆ ಬಂದಿದೆ ಅನ್ಬಾರ್ದು. ಸಮಸ್ಯೆ ಬಂದಿದೆ, ಆ ಸಮಸ್ಯೆ ನಮಗೆ ಹೇಗ್ ಬಂದಿದೆ? ಓಕೆ, ಸಮಸ್ಯೆ ಬಂದಿದೆನಾ, ನಾನು ಈ ಸಮಸ್ಯೆಯಿಂದ ಇದನ್ನ ಕಲಿತಾ ಇದ್ದೀನಿ. ಇದನ್ನ ಕಲಿತು ನಾನು ಏನ್ ಮಾಡ್ತೀನಿ, ನೆಕ್ಸ್ಟ್ ಎಚ್ಚರ ಸ್ಥಿತಿಯಲ್ಲಿ ಇರೋದಕ್ಕೆ ಸಹಾಯ ಆಗುತ್ತೆ. ಆ ಸಮಸ್ಯೆಯಿಂದ ನಾನು ಹೇಗ್ ಹೊರಗೆ ಬರ್ತೀನಿ, ಅದನ್ನ ಹೇಗ್ ಸಾಲ್ವ್ ಮಾಡ್ಕೊಂತೀನಿ. ಬಂದಿರ್ತಕ್ಕಂಥದ್ದು ನನಗೆ ಸಮಸ್ಯೆ ಇಲ್ಲ, ಇದು ನನಗೊಂದು ಕಲಿಕೆಯಾಗಿ ಬಂದಿದೆ. ಅದನ್ನ ತಗೊಂಡು ನಾವೇನ್ ಮಾಡ್ತೀವಿ, ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಏನ್ ಮಾಡ್ತೀವಿ, ಎಚ್ಚರ ಸ್ಥಿತಿಯಲ್ಲಿ ಇರ್ತೀವಿ. ಸೊ ಇವಾಗ ಇದಕ್ಕೆ ಒಂದು ಉದಾಹರಣೆ ಹೇಳ್ತೀನಿ. ಇವಾಗ ಒಬ್ಬ ವಿದ್ಯಾರ್ಥಿ ಇರ್ತಾನೆ, 10ನೇ ತರಗತಿ ಓದ್ತಾ ಇರ್ತಾನೆ, 10th ಸ್ಟ್ಯಾಂಡರ್ಡ್. ಸೊ 10th ಸ್ಟ್ಯಾಂಡರ್ಡ್ ಓದ್ತಕ್ಕಂಥ ವಿದ್ಯಾರ್ಥಿ ಸೊ ಚೆನ್ನಾಗಿ ಓದ್ತಾ ಇರ್ತಾನೆ. ಸ್ಕೂಲಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡಿಸಿರ್ತಾರೆ, ಅವನಿಗೆ ಪ್ರಾಕ್ಟೀಸ್ ಮಾಡಿಸಿರ್ತಾರೆ. ಅವನಿಗೆ ಯಾವ್ದು ಕಷ್ಟ ಇರುತ್ತೆ ಅದೆಲ್ಲವನ್ನ ಹೇಳ್ಕೊಟ್ಟಿರ್ತಾರೆ. ಅವನು ಎಕ್ಸಾಮ್ ಅನ್ನ ಬರೀತಾನೆ. ಎಕ್ಸಾಮ್ ಅನ್ನ ಬರೆದು ಪಾಸ್ ಆಗ್ತಾನೆ. ಅವನು ಪಾಸ್ ಆದ್ರೇನೆ ನೆಕ್ಸ್ಟ್ PUCಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಪಾಸ್ ಆಗದೆ ಇದ್ರೆ ಅವ್ನು ಮುಂದೆ ಹೋಗೋದಕ್ಕಾಗತ್ತಾ? ಪಾಸ್ ಆಗದೆ ಇದ್ರೆ ಮುಂದೆ ಹೋಗೋದಕ್ಕಾಗಲ್ಲ. ಸೊ ಪಾಸ್ ಆದ್ಮೇಲೆ ಅವನು ಮತ್ತೆ 10th ಆದ್ಮೇಲೆ PUCಗೆ ಹೋಗ್ತಾನೆ. ಆ 10th ಸ್ಟ್ಯಾಂಡರ್ಡ್ ಅಲ್ಲಿ ಅವನು ಯಾಕೆ ಮಾರ್ಕ್ಸ್ ಕಡಿಮೆ ತಗೊಂಡಿದ್ದ, ಸೆಕೆಂಡ್ PUCಗೆ ಬಂದಾಗ ಮತ್ತೆ ಯೋಚನೆ ಮಾಡ್ತಾನೆ,
ಅವಾಗ ಯಾಕೆ ಮಾರ್ಕ್ಸ್ ಕಡಿಮೆ ಬಂದಿತ್ತು ಅವನ್ಗೆ, ಅಲ್ಲಿ ಏನ್ ತಪ್ಪು ಮಾಡಿದ್ದ, ಅದನ್ನ ಇಲ್ಲಿ ಸೆಕೆಂಡ್ ಪಿ ಯು ಅಲ್ಲಿ ಏನ್ ಮಾಡ್ಕೊಂತಾನೆ, ಸರಿ ಮಾಡ್ಕೊಂತಾನೆ. ಸೊ ಅವನಿಗೆ 10th ಅಲ್ಲಿ ಜಸ್ಟ್ 45% ಬಂದಿರುತ್ತೆ. ಅವನು ಒಂದು 70% ಎಕ್ಸ್ಪೆಕ್ಟ್ ಮಾಡಿರ್ತಾನೆ. ಅಂದ್ರೆ ಅವನು ಫಸ್ಟ್ ಕ್ಲಾಸ್ ಮಾಡಿರ್ತಾನೆ, ಇಲ್ಲಿ ಅವನಿಗೆ ಜಸ್ಟ್ ಪಾಸ್ ಆಗಿರ್ತಾನೆ. ಸೊ ಅದು ಅವನಿಗೆ ಏನ್ ಅನ್ಸುತ್ತೆ, ನಾನು ಯಾಕೆ ಹಿಂಗ್ ಮಾಡಿದೆ, ನಂತ ಮಾಡಿರೋ ತಪ್ಪು ಸಮಸ್ಯೆ ಅಂದ್ರೆ ಅವ್ನು ಪ್ರಾಕ್ಟೀಸ್ ಮಾಡಿರಲ್ಲ, ಕಾರಣಗಳು ಅವ್ನು ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ಸ್ ನ ಪ್ರಾಕ್ಟೀಸ್ ಮಾಡಿರಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಲ್ಲ. ಅವೆಲ್ಲವನ್ನ ಅವ್ನು ಸೆಕೆಂಡ್ ಪಿ ಯು ಬಂದಾಗ ಏನ್ ಮಾಡ್ಕೊಂತಾನೆ, ಅದಕ್ಕೆ ಆ ತೊಂದ್ರೆ ಯಾಕೆ ನನಗೆ ಕಡಿಮೆ ಮಾರ್ಕ್ಸ್ ಬಂತು, ಆ ಒಂದು ಪ್ರಾಬ್ಲಮ್ನ ಇಲ್ಲಿ ಸರಿ ಮಾಡ್ಕೊಂತಾನೆ. ಏನ್ ಕಾರಣ, ನಾನು ಸರಿಯಾಗಿ ಪ್ರಾಕ್ಟೀಸ್ ಮಾಡಿರ್ಲಿಲ್ಲ, ಸರಿಯಾಗಿ ಅರ್ಥ ಅದನ್ನ ಇಲ್ಲಿ ಸರಿ ಮಾಡ್ಕೊಂತಾನೆ. ಅದನ್ನ ಇಲ್ಲಿ ರೀಸನ್ ತಿಳ್ಕೊಂಡ, ಅದಾದ್ಮೇಲೆ ಲರ್ನ್ ಮಾಡ್ದ, ನಾನಿಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋದ. ಅದನ್ನ ಏನ್ ಮಾಡ್ದ, ಚೆನ್ನಾಗಿ ಏನ್ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡ. ಥರ್ಡ್ ಅವೇರ್ನೆಸ್ ಅಲ್ಲಿದ್ದ, ನಾನು ಹೆಂಗ್ ಓದ್ಬೇಕು ಏನ್ ಮಾಡ್ಬೇಕು ಅನ್ನೋ ಎಚ್ಚರ ಸ್ಥಿತಿಗೆ ಬಂದ. ಇದು ಯಾವಾಗ ಬರೋಕ್ ಸಾಧ್ಯ ಅಂದ್ರೆ, ನಾವು ಯಾವಾಗ ನಮ್ಮ ಧ್ಯಾನದ ಶಕ್ತಿಯಲ್ಲಿರ್ತೀವಿ, ಆವಾಗ ಒಬ್ಬ ವಿದ್ಯಾರ್ಥಿ ಅವನು ಧ್ಯಾನ ಮಾಡ್ತಿದ್ದಾನೆ ಅಂದ್ರೆ ಅವಾಗ ಅರ್ಥ ಆಗುತ್ತೆ ಅವನು, ನಾನು ಯಾಕೆ ಮಾರ್ಕ್ಸ್ ಕಡಿಮೆ ತಗೊಂಡಿದ್ದೀನಿ, ಅದನ್ನ ಹೇಗೆ ಸರಿ ಮಾಡ್ಕೋಬಹುದು ಅನ್ನೋದು. ಅದು ಯಾವಾಗ ಸಾಧ್ಯ ಅಂದ್ರೆ, ಇದು ಧ್ಯಾನ ಒಂದೇ ನಿಭಾಯಿಸುತ್ತೆ. ಅವ್ನು ಧ್ಯಾನ ಮಾಡ್ತಾ ಇದ್ರೆ ಗೊತ್ತಾಗುತ್ತೆ ಯಾಕೆ ಕಡಿಮೆ ಬಂದಿದೆ ಅಂತ. ನೋಡಿ, ಆ ಏನ್ ಪ್ರಾಬ್ಲಮು ಮಾರ್ಕ್ಸ್ ಕಡಿಮೆ ಬಂದಿತ್ತು, ಅಷ್ಟೇ ಚಿಕ್ಕ ತೊಂದರೆ ಅವನಿಗೆ. ಅದನ್ನ ಹೇಗೆ ನಿಭಾಯಿಸ್ಕೊಂಡ ಅವನು, ಅದಕ್ಕೆ ಕಾರಣವನ್ನು ಹುಡುಕೊಂಡ, ಅದರಿಂದ ಏನ್ ಕಲ್ತಿದ್ದ, ಎಚ್ಚರ ಸ್ಥಿತಿ ಒಂದು ಸೆಕೆಂಡ್ ಪಿ ಯು ಅಲ್ಲಿ 75% ತೆಗಿಯೋದಕ್ಕೆ ಈಸಿ ಕಾರಣ ಆಯ್ತು. ಅಂದ್ರೆ ಈ ಒಂದು ಸಮಸ್ಯೆಯನ್ನ ನಾವು ಯಾವಾಗ ಇದು ಒಂದು ನಮ್ಮ ಒಂದು ಗಿಫ್ಟ್ ಅಂತ ತಿಳ್ಕೊಂತೀವಿ, ಈ ಮೂರನ್ನ ಬಳಸ್ಕೊಂಡಾಗ ನಾವು ಅದ್ಭುತವಾಗಿ ಬದಲಾಗ್ಬೋದು. ಆ ಮೂರರಿಂದ ರೀಸನ್ನು, ಲರ್ನಿಂಗು, ಅವೇರ್ನೆಸ್ ಇದ್ದಾಗ ನಾವೇನಾಗ್ತೀವಿ, ಇದಕ್ಕೆ ಧ್ಯಾನ ಅನ್ನೋ ಒಂದು ಶಕ್ತಿಯನ್ನ ಆಡ್ ಮಾಡಿದಾಗ ಈ ಮೂರನ್ನ ನಾವು ಈಸಿಯಾಗಿ ಸ್ವೀಕರಿಸ್ತೀವಿ. ಧ್ಯಾನ ಅನ್ನೋದಿಲ್ದೇ ಇದ್ದಾಗ ಫಸ್ಟ್ ನಾವು ರೀಸನ್ ಅನ್ನೋದನ್ನೇ ಹುಡ್ಕೋಲ್ಲ. ಅದಕ್ಕೆ ನಮಗೆ ಸಮಸ್ಯೆಗಳನ್ನ ಬಂದಾಗ ನಾವು ಧ್ಯಾನದಿಂದ ನಿಭಾಯಿಸ್ತೀವಿ ಅಂತೀವಿ. ಎಲ್ರೂ ಹೇಳ್ತಾರೆ ನಾವು ಧ್ಯಾನ ಕೂತ್ಕೊಂಡ್ರೆ ಹೋಗ್ಬಿಡುತ್ತಾ ಅಂತ. ಧ್ಯಾನಕ್ಕೆ ಕೂತ್ಕೊಂಡ್ರೆ ನಮ್ಮ ಸಮಸ್ಯೆ ಪರಿಹಾರ ಆಗಲ್ಲ, ನಮ್ಮ ತೊಂದರೆಗಳು ಹೋಗಲ್ಲ. ಧ್ಯಾನಕ್ಕೆ ಕುಂತಾಗ ಅದಕ್ಕೆ ಏನು ಪರಿಹಾರ ಅನ್ನೋದು ಗೊತ್ತಾಗತ್ತೆ, ಅದನ್ನ ಹೇಗೆ ನಿಭಾಯಿಸ್ಬೇಕು ಅನ್ನೋದು ಗೊತ್ತಾಗತ್ತೆ, ನಾವು ಅದನ್ನ ಹೇಗೆ ಸ್ವೀಕರಿಸ್ಬೇಕು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಅದನ್ನ ಬಿಟ್ಟು ನಮಗೆ ಧ್ಯಾನದಿಂದನೇ ಎಲ್ಲ ಹೋಗುತ್ತೆ ಅನ್ನೋದು ನಮ್ಮ ತಪ್ಪು ಕಲ್ಪನೆ. ನಾವು ಧ್ಯಾನದಿಂದ ಆ ಅವಲೋಕನ ಮಾಡ್ಕೊಂತೀವಿ, ನನ್ಗೆ ಯಾಕೆ ಬಂದಿದೆ, ಅದನ್ನ ಹೇಗೆ ನಿಭಾಯಿಸ್ಬೋದು, ಅದನ್ನ ನಾವ್ ಹೇಗೆ ಎದುರಿಸ್ಬೋದು ಅನ್ನೋದನ್ನ ತಿಳಿತೀವಿ. ಅದಾದ್ಮೇಲೆ ನಮ್ಗೆ ಏನೋ ಒಂದು ತೊಂದರೆ ಬಂದಿದೆ ಅಂದ್ರೆ, ಓಕೆ ನನಗ್ ಬಂದಿದೆ, ಅದ್ರ ಆ ಸಮಸ್ಯೆಗೆ ನಾನು ಏನ್ ಪರಿಹಾರ ಮಾಡ್ಬೇಕು, ಕ್ಷಮೆ ಕೇಳೋದಾಗ್ಬೋದು, ಅದನ್ನ ಮನನ ಮಾಡ್ಕೊಳ್ಳೋದಾಗ್ಬೋದು, ಅದರಿಂದ ಹೇಗ್ ಬರ್ಬೇಕು ಅನ್ನೋದು ಒಂದೇ, ಅದು ಧ್ಯಾನದಿಂದ ನಿಭಾಯಿಸುವಂತ ಶಕ್ತಿ ಬರುತ್ತೆ. ಉದಾಹರಣೆಗೆ ಈಗ ದರೋಡೆ ಆಗಿದೆ ನಮ್ಮ ಮನೆಯಲ್ಲಿ, ದರೋಡೆ ಆಗಿದೆ ಅಂದ್ರೆ ಅದು ಕೂಡ ನಮ್ಮ ತಪ್ಪು ಏನೋ ಇರುತ್ತೆ ಅಲ್ಲಿ. ಯಾಕೆ ನಮ್ಮನೆ ಕಳ್ತನ ಆಗಿದೆ ಅಂತೀವಿ, ಇಲ್ಲಿ ಪ್ರತಿಯೊಂದು ಕ್ಷಣದಲ್ಲೂ ಆಗುವಂತಹದ್ದು ಅದು ನಮ್ಮ ಕರ್ಮಗಳಿಗೆ ಬಿಟ್ಟಂತಹ ವಿಷಯ. ಅದನ್ನ ನಾವು ನಿಭಾಯಿಸ್ಬೇಕು. ಎಲ್ಲಾ ಕಾರಣಗಳಿಗೂ ಏನಿರುತ್ತೆ, ಒಂದೇ ತತ್ವ, ನಾವು ಆ ತತ್ವವನ್ನ ತಿಳಿದುಕೊಳ್ಬೇಕು. ನಮಗೆ ಕ್ಯಾನ್ಸರ್ ಬಂದಿದೆ, ಓಕೆ ಕ್ಯಾನ್ಸರ್ ಏತಕ್ಕಾಗಿ ಬಂದಿದೆ, ಅದು ನಮ್ಮ ಕರ್ಮ. ಅದನ್ನ ನಾವ್ ಹೇಗೆ ನಿವಾರಿಸ್ಕೋಬೇಕು, ಓಕೆ ನನಗೆ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆಕ್ಸಿಡೆಂಟ್ ಆಯ್ತು, ಓಕೆ ಆಕ್ಸಿಡೆಂಟ್ ಆಗೋದಕ್ಕೂ ಕಾರಣ ಇರುತ್ತೆ. ಪ್ರತಿಯೊಂದು ಕಾರಣಕ್ಕೆ ನಾವೇ, ಯಾರು ಜವಾಬ್ದಾರರಲ್ಲ. ನಮ್ಮ ಸಮಸ್ಯೆಗಳಿಗೆ, ನಮ್ಮ ಕಾರಣಗಳಿಗೆ ನಾವೇ ಜವಾಬ್ದಾರರು. ಆ ತತ್ವವನ್ನ ಫಸ್ಟ್ ನಾವು ತಿಳ್ಕೋಬೇಕು. ನಮ್ಮ ಮನೇಲಿ ದರೋಡೆ ಆಗಿದೆ ಅಂದ್ರೆ ಅದಕ್ಕೆ ಆ ಕಳ್ಳನ ಮೇಲೆ ಅಪವಾದ ಅಲ್ಲ,
ಅದಕ್ಕೆ ಏನೋ ಕಾರಣ ಇರುತ್ತೆ. ಅದು ನಮ್ಮ ಪೂರ್ವ ಜನ್ಮದ್ದಾಗಿರ್ಬೋದು, ಅಥವಾ ಈ ಜನ್ಮದಲ್ಲಿ ಅದು ನಮಗೆ ಬೇರೆ ರೂಪದಲ್ಲಿ ಬಂದಿರ್ಬೋದು, ಪ್ರಕೃತಿಯಿಂದ ವಿರುದ್ಧವಾಗಿ ಬಂದಿರ್ಬೋದು. ಯಾವುದೋ ಒಂದು ಕಾರಣ ಇರುತ್ತೆ, ಅದಕ್ಕೆ ನಾವೇ ತಿಳ್ಕೋಬೇಕು. ಸೊ ಪ್ರತಿಯೊಂದು ಸಮಸ್ಯೆಗೆ ನಮ್ಮಲ್ಲೇ ಉತ್ತರ ಇರುತ್ತೆ. ನಮ್ಮ ಪ್ರತಿ ಕ್ಷಣದ ಪ್ರಶ್ನೆಗಳಿಗೆ, ಪ್ರತಿ ಕ್ಷಣದ ಸಮಸ್ಯೆಗಳಿಗೆ ನಾವೇ ಕಾರಣ, ಬೇರೆ ಯಾರೂ ಕಾರಣರಲ್ಲ. ಆ ಕಾರಣ ನಾವೇ ಆದ್ರೆ ಆ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳೋರು ಕೂಡ ನಾವೇ. ಅದಕ್ಕೆ ಯಾರು ಅದನ್ನ ನಿಭಾಯಿಸೋದಕ್ಕೆ ಅಥವಾ ಸಮಸ್ಯೆಗಳನ್ನ ತೊಲಗಿಸೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಯಾವಾಗ ನಾವು ಆ ಸಮಸ್ಯೆಗಳನ್ನ ಈಸಿಯಾಗಿ ಸ್ವೀಕರಿಸ್ಕೊಂತೀವಿ, ಬಂದಿರುವಂತ ಪ್ರತಿಯೊಂದನ್ನ ಸ್ವೀಕರಿಸ್ಕೊಂತೀವಿ, ಅದರ ಜೊತೆ ನಮಗೆ ಧ್ಯಾನ ಇದ್ದಾಗ ಅದನ್ನು ಸುಲಭವಾಗಿ ನಿಭಾಯಿಸ್ತೀವಿ. ಸೊ ಅದಕ್ಕೆ ಯಾವುದೇ ಒಂದು ನಮಗೆ ತೊಂದರೆ, ಸಮಸ್ಯೆಗಳು ಬಂದ್ರೆ ನಾವೇನ್ ತಗೋಬೇಕು, ಅದನ್ನ ಸ್ಪೋರ್ಟ್ಸ್, ಒಂದು ಚಟುವಟಿಕೆ ತರ ತಗೋಬೇಕು ನಾವು ಅದನ್ನ. ಯಾಕೆಂದ್ರೆ ನಾವು ಆಲ್ರೆಡಿ ಪಿರಮಿಡ್ ಮಾಸ್ಟರ್ಸ್, ನಮಗೆ ಧ್ಯಾನದ ಬಗ್ಗೆ ಗೊತ್ತಿದೆ. ನಾವು ಧ್ಯಾನದಿಂದ ಎಲ್ಲವನ್ನು ಹೇಗೆ ನಿಭಾಯಿಸ್ಬೇಕು ಅನ್ನೋ ಒಂದು ಅಸ್ತ್ರ ನಮ್ಮಲ್ಲಿ ಇದೆ ಆಲ್ರೆಡಿ. ಆ ಅಸ್ತ್ರದಿಂದ ನಾವೇನ್ ಮಾಡ್ಬೇಕು, ಪ್ರತಿ ಕ್ಷಣ ಏನೇ ಬರ್ಲಿ, ಸವಾಲುಗಳಾಗ್ಲಿ, ಕಷ್ಟಗಳು, ನೋವು, ದುಃಖ, ಹೇಗೆ ನಿಭಾಯಿಸ್ಬೇಕು ಅದನ್ನ ಅನ್ನೋ ಒಂದು ಅಸ್ತ್ರ ನಮ್ಮಲ್ಲಿ ಇರೋದ್ರಿಂದ ಅದನ್ನ ಫಸ್ಟ್ ಸ್ವೀಕರಿಸುವಂತಹದನ್ನ ನಾವು ಕಲ್ತ್ಕೋಬೇಕು. ಯಾಕಂದ್ರೆ ಈ ಜೀವನ ಅನ್ನೋದೊಂದು ನಾಟಕ ಅಂತ ಗೊತ್ತಿದೆ. ಈ ಭೂಮಿ ನಾವು ನಾಟಕ ಮಾಡೋದಕ್ ಬಂದಿದೀವಿ ಅಂತ ಗೊತ್ತಿದೆ. ಆದ್ರೂ ಕೂಡ ಈ ಒಂದು ಪ್ರಾಪಂಚಿಕದಲ್ಲಿ ಮುಳುಗ್ತೀವಿ. ಸಮಸ್ಯೆನೇ ಅಂತ ಅನ್ಕೋತೀವಿ, ಅದ್ರಲ್ಲೇ ಬೀಳ್ತೀವಿ. ಅದ್ ಯಾವುದು ಸಮಸ್ಯೆ ಅಲ್ಲ. ಅದಕ್ಕೆ ಹೇಳಿದ್ದೆ, ಎವ್ರಿ ಪ್ರಾಬ್ಲಮ್ ಇಸ್ ಎ ಗಿಫ್ಟ್. ಪ್ರತಿ ಬರುವಂತಹ ನಮ್ಮ ಸಮಸ್ಯೆಗಳು ನಮ್ಮ ಒಂದು ಗಿಫ್ಟ್. ಅವೆಲ್ಲ ನಾವು ಸ್ವೀಕರಿಸ್ಬೇಕು ಅವನ್ನ. ಆವಾಗ ಮುಂದುವರಿಯೋದಕ್ಕೆ ಸಾಧ್ಯ ಆಗ್ತೀವಿ. ಇವಾಗ ಅವ್ನು 10th ಪಾಸ್ ಆದ್ರೆ PUC ಕಳಿಸ್ತಾರೆ. 10th ಪಾಸ್ ಆಗದೆ ಅಲ್ಲೇ ಕೂತ್ಕೊಂಡ್ರೆ ಮುಂದೆ ಹೋಗೋದಕ್ ಸಾಧ್ಯ ಆಗದೇ ಇಲ್ಲ. ಅವ್ನು ಓದೋದಕ್ ಸಾಧ್ಯನೇ ಆಗಲ್ಲ. ಹಾಗೆ ನಿಮ್ಮ ಒಂದು ಸಮಸ್ಯೆನ ನೀವು ಹಿಡ್ಕೊಂಡ್ ಕೂತ್ರೆ ನಿಮ್ಮ ಜೀವನದಲ್ಲಿ ಮುಂದೆ ಬರ್ತಕ್ಕಂಥದ್ದು ನಿಮಗೆ ಗೊತ್ತೇ ಆಗಲ್ಲ. ಆ ಸಮಸ್ಯೆಯಲ್ಲೇ ಅಂಟ್ಕೊಂಡ್ ಕೂತ್ಕೋತೀರ. ಆ ಸಮಸ್ಯೆನ ನೀವು ಸ್ವೀಕರಿಸಿ, ಅದು ಏತಕ್ಕಾಗಿ ಬಂದಿದೆ, ಅದರಿಂದ ಏನ್ ಕಲ್ತಿದ್ದೀನಿ ಅಂದಾಗ ಮುಂದೆ ಹೋಗೋದಕ್ ಸಾಧ್ಯ ಆಗುತ್ತೆ. ಇನ್ನು ಆಳವಾದಂತಹ ಜ್ಞಾನವನ್ನ ತಿಳಿಯೋದಕ್ ಸಾಧ್ಯ ಆಗುತ್ತೆ. ಅದು ಹೇಗೆ ಕಲಿತೀವಿ ಅಂದ್ರೆ ನಮ್ಮ ಒಂದು ಧ್ಯಾನ ಅನ್ನೋ ಒಂದು ಅಸ್ತ್ರದಿಂದ ನಾವು ಅದನ್ನ ಹೇಗೆ ಸ್ವೀಕರಿಸಿ ಅದನ್ನ ಹೇಗೆ ನಿಭಾಯಿಸ್ತೀವಿ ಆ ಸಮಸ್ಯೆ ಅನ್ನೋದನ್ನ ಕಲಿತಾ ಹೋಗ್ತೀವಿ. ನಮಗೆ ಇಲ್ಲಿ ಯಾವುದೇ ಸಮಸ್ಯೆ ಆಗಿರ್ಬೋದು, ಫಿಸಿಕಲಿ, ಮೆಂಟಲಿ, ಯಾವುದೇ ತೊಂದರೆ ಆಗಿರ್ಬೋದು. ನಾವ್ ಹೇಳ್ತೀವಿ ಇವಾಗ ಫಿಸಿಕಲಿ ತೊಂದರೆಗಳು, ಉದಾಹರಣೆ ನಮ್ಗೇನೋ ಅನಾರೋಗ್ಯ ಏನೇ ಬಂದ್ರು ನಾವು ಆಲ್ರೆಡಿ ನೋಡಿದೀವಿ, ನೋ ಡಾಕ್ಟರ್ ನೋ ಮೆಡಿಸನ್ ಅಂತ ನಾವು ಆಲ್ರೆಡಿ ಸೂತ್ರದಲ್ಲಿ ತಿಳ್ಕೊಂಡಿದೀವಿ ಮುಂಚೆ. ಸೊ ಪ್ರತಿಯೊಂದು ಯಾವುದೇ ಸಮಸ್ಯೆ ಬಂದ್ರು ನಮ್ಗೆ ಮೂಲ ಅಸ್ತ್ರ ನಾವೇನ್ ಮಾಡ್ಬೇಕು, ಧ್ಯಾನ. ಆಗ್ಲೇ ಹೇಳ್ದೆ ನಿಮ್ಗೆ. ಸೊ ಎಷ್ಟೋ ಜನಕ್ಕೆ ಪ್ರಶ್ನೆ, ನಮಗೆ ತೊಂದರೆ ಬಂದಿದೆ ಅಂದ್ರೆ ಧ್ಯಾನದಲ್ಲಿ ಕೂತ್ಕೊಂಡ ತಕ್ಷಣ ಆ ತೊಂದರೆ ನಿವಾರಣೆ ಆಗ್ಬಿಡುತ್ತಾ? ಅದು ಖಂಡಿತ ಇಲ್ಲ ಮಾಸ್ಟರ್ಸ್. ಧ್ಯಾನ ಅನ್ನೋದು ನಿಮಗೆ ಏನ್ ಮಾಡುತ್ತೆ ಅಂದ್ರೆ ಆ ಸಮಸ್ಯೆಗೆ ಪರಿಹಾರ, ಅಥವಾ ನೀವು ಅದರಿಂದ ಹೇಗೆ ನಾವು ಅದನ್ನ ಕಲಿಬೇಕು, ಅಥವಾ ಅದರಿಂದ ಹೇಗೆ ನಾವು ರೂಟ್ ಹೇಗೆ ಹೋಗ್ಬೇಕು ಅನ್ನೋದನ್ನ ತಿಳಿಸುತ್ತೆ ನಿಮ್ಗೆ. ಆ ಸಮಸ್ಯೆಯಲ್ಲಿ ಇರೋದಕ್ಕೆ ಬಿಡೋದಿಲ್ಲ. ಈ ಧ್ಯಾನದಿಂದ ಆ ಸಮಸ್ಯೆನ ಹೇಗೆ ಎದುರಿಸ್ಬೇಕು, ಅದ್ ಏತಕ್ಕಾಗಿ ನಂಗೆ ಬಂದಿದೆ, ಅದರಿಂದ ನಾನು ಏನನ್ನ ಕಲಿಬೇಕು ಅನ್ನೋದನ್ನ ಈ ಧ್ಯಾನ ಹೇಳ್ಕೊಡುತ್ತೆ. ಅದನ್ನ ನಾವು ಫಸ್ಟ್ ಮನನ ಮಾಡ್ಬೇಕು ಮಾಸ್ಟರ್. ನಾವು ನಮಗೆ ಧ್ಯಾನ ಮಾಡ್ತಿದೀವಲ್ವಾ, ಸಮಸ್ಯೆ ಬಂದಿದೆಯಲ್ಲ, ಸೊ ನಾನು ನಮ್ಮ ಗುರುಗಳಿಗೆ ಹೇಳ್ಬಿಟ್ರೆ ನಮ್ಮ ಗುರುಗಳು ನಿಭಾಯಿಸ್ಬಿಡ್ತಾರೆ. ಅದು ನಮ್ಮ ಒಂದು ಭ್ರಮೆ. ನಮಗ್ ಸಮಸ್ಯೆ ಬಂದಿದೆ, ನಮ್ಮ ಗುರುಗಳ ಹತ್ರ ಹೋಗಿ ನಮ್ಮ ಸಮಸ್ಯೆ ಹೇಳಿದ್ರೆ ನಮ್ಮ ಗುರುಗಳು ಏನ್ ಮಾಡ್ಬಿಡ್ತಾರೆ, ನಮ್ಮ ತೊಂದರೆಗಳನ್ನ ಸಾಲ್ವ್ ಮಾಡ್ಬಿಡ್ತಾರೆ. ಸೊ ಯಾವ ಗುರು ಯಾರು ನಿಮ್ಮ ಸಮಸ್ಯೆಗಳನ್ನ ಪರಿಹರಿಸಲ್ಲ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ನಿಮ್ಮಲ್ಲೇ ಇದೆ. ನೀವು ಆ ಧ್ಯಾನ ಅನ್ನೋ ಅಸ್ತ್ರವನ್ನ ಬಳಸ್ಕೊಂಡು ನಿವಾರಿಸ್ಕೋದು. ಸೊ ಇದನ್ನ ಇನ್ನೊಂದನ್ನ ಹೇಗೆ ಹೇಳ್ತೀವಿ ಅಂದ್ರೆ, ನಮಗೆಲ್ಲರಿಗೂ ಕಮಲ ಅನ್ನೋದು ಗೊತ್ತಿದೆ. ಅದು ಎಲ್ಲಿ ಬೆಳೆಯುತ್ತೆ? ಕೆಸರಿನಲ್ಲಿ ಬೆಳೆಯುತ್ತೆ.
ನೋಡಿ ಕೆಸರು ಎಷ್ಟು ಈ ರೀತಿಯಲ್ಲಿರುತ್ತೆ, ಕಮಲ ಎಷ್ಟು ಅದ್ಭುತವಾಗಿ ಕಾಣ್ತಾ ಇರುತ್ತೆ. ಆ ಒಂದು ಕೆಸರಿನಲ್ಲಿ ಕಮಲ. ಹಾಗೆ ಈ ಜೀವನ ಅನ್ನೋದು ಅದ್ಭುತವಾದದ್ದು. ತೊಂದರೆಗಳನ್ನೋದು ಇದ್ದೇ ಇರುತ್ತೆ. ಕೆಸರಿನಲ್ಲಿದ್ರು ಕೂಡ ಕಮಲ ಕೆಸರಿಗೆ ಅಂಟ್ಕೊಂಡಿರುತ್ತ. ಹಾಗೆ ಈ ಜೀವನದಲ್ಲಿ ಇದೀವಿ, ಆ ಸಮಸ್ಯೆಗಳಿಗೆ ನಾವ್ ಎತಕ್ಕಾಗಿ ಅಂಟ್ಕೋಬೇಕು? ಅಂಟದೇ ಇರ್ಬೇಕು. ಯಾಕಂದ್ರೆ ಜೀವನ ಅನ್ನೋದು ನಾಟಕ ಅಂತ ನಮಗ್ ಗೊತ್ತಿದೆ. ಈ ಪ್ರಪಂಚದಲ್ಲಿ ಈ ಭೂಮಿಗೆ ನಾವು ಬಂದಿರೋದು ನಾಟಕ. ಈ ಒಂದು ದೇಹವನ್ನ ಧರಿಸ್ಕೊಂಡು ಇಲ್ಲಿ ನಾವು ಬಂದಿದ್ದೀವಿ. ನಮ್ಮ ಧರ್ಮ ಏನು, ಇಲ್ಲಿ ಏನೇನ್ ನಮ್ಮ ಕೆಲಸಗಳಿದೆ ಅದನ್ನ ನಾವು ಮಾಡ್ತಾ ಹೋಗ್ಬೇಕಷ್ಟೆ. ಈ ನಾಟಕ ಏನ್ ವೇಷ ಇದೆ ಅದನ್ನ ಮಾಡ್ಬೇಕು ಅಷ್ಟೇ. ಆದ್ರೆ ನಾವು ಆ ಸಮಸ್ಯೆಗಳಲ್ಲೇ ಮುಳುಗ್ತಾ ಇದೀವಿ. ಅದನ್ನ ಮಾಡ್ಬಾರ್ದು. ಆ ಸಮಸ್ಯೆಗಳನ್ನ ಇನ್ನೊಬ್ರ ಹತ್ರ ಹೇಳ್ಕೊಂಡ್ರೆ ಅವ್ರು ಸಾಲ್ವ್ ಮಾಡ್ತಾರೆ. ಅದ್ ಯಾವುದೂ ಬರಲ್ಲ. ಸೊ ಫಿಸಿಕಲ್ ಆಗಿ ನಾನು ಹೇಳ್ದೆ ಸಮಸ್ಯೆಗಳು ಅಂತ ಬರೋದು ನಮ್ಮ ಹೆಲ್ತ್ ಇಶ್ಯೂಸ್. ಹೆಲ್ತ್ ಇಶ್ಯೂಸ್ ಅಂದ್ರೆ ಆಲ್ರೆಡಿ ನೋ ಡಾಕ್ಟರ್ ನೋ ಮೆಡಿಸಿನ್, ನಾವ್ ಯಾವ ರೀತಿಯಲ್ಲಿ ಗುಣಪಡಿಸ್ಕೋಬಹುದು ಅಂತ ಗೊತ್ತು. ಆದ್ರೆ ಈ ಮೆಂಟಲಿ ಬರ್ತಕ್ಕಂಥ ತೊಂದರೆಗಳು ಮಾನಸಿಕವಾಗಿ, ಅದಕ್ಕೂ ಕೂಡ ನಾವೇನ್ ಮಾಡ್ಬೇಕು ಅಂತಂದ್ರೆ ನಮ್ಮ ಒಂದು ಧ್ಯಾನ ಅನ್ನೋ ಅಸ್ತ್ರವನ್ನ ಬಳಸಿದಾಗ ನಮ್ಗೆ ಮೆಂಟಲಿ ಬರ್ತಕ್ಕಂಥ ಪ್ರತಿಯೊಂದು ತೊಂದರೆಗಳಿಗೂ ಉತ್ತರ ಸಿಗುತ್ತೆ. ಸೊ ಒಂದು ಇಲ್ಲಿ ನಿಮ್ಮಲ್ಲಿ ನೀವೇ ಅವಗಾಹನ ಮಾಡ್ಕೊಳ್ಳಿ. ನಮ್ಮಲ್ಲಿ ಪ್ರಶ್ನೆ ಬಂದಿದೆ, ನಮಗೆ ಸಮಸ್ಯೆ ಬಂದಿದೆ, ಏತಕ್ಕಾಗಿ ಬಂದಿದೆ ಅದು? ಫಸ್ಟ್ ನಾವು ರೀಸನ್ ತಿಳ್ಕೊಬೇಕು. ಆ ರೀಸನ್ ತಿಳ್ಕೊಂಡ್ರೆ ನಮ್ಗೆ ಮತ್ತೆ ಆ ಸಮಸ್ಯೆನೇ ಬರೋದಿಲ್ಲ. ಆ ರೀಸನ್ ತಿಳ್ಕೊಬೇಕು ಅಂದ್ರೆ ನಮ್ಮಲ್ಲಿ ನಾವು ಶಕ್ತಿಯನ್ನ ಬೆಳೆಸ್ಕೋಬೇಕು. ಆವಾಗ ಆ ತೊಂದರೆಗೆ ಏನು ಕಾರಣ ಅನ್ನೋದು ಗೊತ್ತಾಗುತ್ತೆ. ಇದಕ್ಕೆ ನಿಮಗೆ ಇನ್ನೊಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ರೀಸೆಂಟ್ ಆಗಿ ನಾನು ನಿಮಗೆ ಹೇಳಿದ್ದೆ, ಈಗ ಕೃಷ್ಣ ಭಯ ಬರುತ್ತೆ ಅಂತ ಹೇಳಿದ್ದ ನಂಗೆ ಎಷ್ಟೋ ಸರಿ ಮಾತಾಡ್ತಾ ಇರ್ಬೇಕಾದ್ರೆ. ಅವನಿಗೆ ಆ ಭಯ ಅನ್ನೋ ಒಂದು ತೊಂದರೆ ಇತ್ತು. ಆ ಭಯಕ್ಕೆ ಅವನು ಮೂಲವಾಗಿ ಬೇರಿನಿಂದ ಕಂಡುಕೊಂಡ. ಸೊ ಅವ್ನು ಧ್ಯಾನ ಮಾಡ್ತಾ ಮಾಡ್ತಾ ನನ್ಗೆ ಯಾಕೆ ಭಯ ಬರ್ತಿದೆ, ಎಲ್ಲಿ ನಾನು ಕಂಡ್ರೆ ಭಯ ಪಡ್ತಿದ್ದೀನಿ, ಏನನ್ನ ಕಂಡ್ರೆ ಭಯ ಪಡ್ತೀನಿ, ಆ ವಿಷಯವನ್ನ ಅವ್ನು ಬೇರ್ ಸಹಿತ ತಿಳ್ಕೊಂಡ. ಈಗ ಮಧ್ಯರಾತ್ರಿಯಲ್ಲಿ ಕೂತ್ಕೊಂಡು ಕೂಡ ಹೋಗಿ ಧ್ಯಾನ ಮಾಡುವಂಥದ್ದು ಅವನಿಗೆ ಭಯ ಅನ್ನೋದೇ ಇಲ್ಲ. ಹಾಗೆ ನಮ್ಮ ಯಾವುದೇ ಸಮಸ್ಯೆಗಳಿಗೂ ಕೂಡ ನಾವು ಬೇರಿಂದ ತಿಳ್ಕೊಂಡಾಗ, ಆ ಕಾರಣವನ್ನ ತಿಳ್ಕೊಂಡಾಗ ಅದು ಬರೋದೇ ಇಲ್ಲ. ಆ ಬೇರನ್ನ ತಿಳ್ಕೋಬೇಕು ಅಂದ್ರೆ ನಾವು ಹೆಚ್ಚು 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 ಸಾಧನೆ ಮಾಡ್ಬೇಕು. ಇಲ್ಲಿ ನಮ್ಮ ಸಮಸ್ಯೆ ನಮಗ್ ಬಂದಿದೆ, ನಮ್ಮ ಒಳಗಡೆ ಇರ್ತಕ್ಕಂಥ ಸಮಸ್ಯೆ. ನಮ್ಮ ಒಳಗಡೆನೆ ಉತ್ತರ ಇದೆ, ಹೊರ್ಗಡೆ ಎಲ್ಲೂ ಉತ್ತರ ಇಲ್ಲ. ಸಮಸ್ಯೆ ನಮ್ಗೆ ಹೊರ್ಗಡೆಯಿಂದ ಬಂದಿಲ್ಲ, ನಮ್ಮ ಒಳಗಡೆಯಿಂದಾನೇ ಬಂದಿದೆ. ಅದಕ್ಕೆ ಉತ್ತರ ನಮ್ಮ ಒಳಗಡೆನೆ ಇರುತ್ತೆ ಮಾಸ್ಟರ್ಸ್. ಅದನ್ನ ನಾವು ಫಸ್ಟ್ ತಿಳ್ಕೊಬೇಕಾಗಿರೋದು. ನಿಮ್ಮಿಂದ ಅದು ನಿಮಗೆ ಆಗಿದೆ ಅಂದ್ರೆ ನಿಮ್ಮಲ್ಲೇ ಉತ್ತರ ಇರುತ್ತೆ. ನಿಮ್ಮ ಸಮಸ್ಯೆಗೆ ಪರಿಹಾರ, ನಿಮ್ಮ ಪ್ರಶ್ನೆಗೆ ಉತ್ತರ, ಎರಡಕ್ಕೂ ನಿಮ್ಮಲ್ಲೇ ಇರುತ್ತೆ. ಈಗ ನಿಮ್ಮ ಮನೆಯಲ್ಲಿ ನಾನು ಹೇಳ್ದೆ ದರೋಡೆ ಆಗಿದೆ ಅಂತ, ಏತಕ್ಕಾಗಿ ಆಗಿದೆ ಅದಕ್ಕೆ ಕಾರಣ ನಾವು ತಿಳ್ಕೋಬೇಕು. ಆ ನಮ್ಮ ಜೀವನದ ಪ್ರತಿ ಕ್ಷಣದ ಏನೇ ನಡೆಯುವಂತಹ ಘಟನೆಗೆ ನಾವು ಫಸ್ಟ್ ಕಾರಣವನ್ನ ತಿಳಿಬೇಕು ಅಷ್ಟೇ. ಅದೇ ನಮ್ಮದು ಮೂಲ. ಆ ಕಾರಣವನ್ನ ತಿಳ್ಕೊಂಡ್ರೆ ನಾವು ಆ ತತ್ವವನ್ನ ಏನ್ ತಿಳ್ಕೊಳ್ತೀವಿ, ಆ ತತ್ವವನ್ನ ತಿಳ್ಕೊಂಡ್ರೆ ನಮ್ಗೆ ಯಾವುದು ಇಲ್ಲಿ ತೊಂದರೆ ಅಲ್ಲ, ಯಾವುದು ಕಷ್ಟ ನೋವು ಯಾವುದು ಅಲ್ಲ. ಸೊ ಇಲ್ಲಿ ನಮಗೆ ಧ್ಯಾನ ಒಂದೇ ಎಲ್ಲಾ ನಿಭಾಯಿಸುವಂತ ಶಕ್ತಿ ನಮಗೆ ನೀಡುತ್ತೆ. ಆ ಧ್ಯಾನ ಒಂದೇ ಎಲ್ಲವನ್ನ ನಿಭಾಯಿಸ್ಬೋದು ನಾವು. ನಮ್ಮ ಗುರುಗಳನ್ನೇ ನಾವು ನೋಡ್ಬೋದು, ಎಂತೆಂಥ ಸಮಸ್ಯೆಗಳಿಂದ ಅವ್ರು ಹೇಗೆ ನಿಭಾಯಿಸಿದ್ರು. ಸೊ ನಮ್ಗೆಲ್ಲ ಗೊತ್ತಿದೆ, ಕಡ್ತಾಲಲ್ಲಿ 11 ದಿನ ಧ್ಯಾನ ಮಹಾಚಕ್ರ ನಡೆಯುತ್ತೆ. ನಾವೆಲ್ಲ ಒಂದ್ಸರಿ ಅವಗಾಹನೆ ಮಾಡ್ಕೋಬಹುದು. ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಮದ್ವೆ ಬೇಡ, ಮನೆಗೆ ನೆಂಟರು ಬರ್ತಾರೆ ಅಂದ್ರೆ ನಾವು ಅವ್ರು ಒಂದ್ 3-4 ದಿನ ಇರ್ತಾರೆ ಅಂದ್ರೆ ಅವ್ರಿಗೆ ಎಷ್ಟು ಮುಂಚಿತವಾಗಿಂದ ಮಾಡ್ತಾ ಇರ್ತೀವಿ. ಆದ್ರೆ ಪತ್ರಿಸರು ಈ ಒಂದು ಧ್ಯಾನ ಅದ್ಭುತವಾದ ಶಕ್ತಿಯಿಂದ 11 ದಿನ, ಸೊ ಎಷ್ಟು ಸಾವಿರಾರು ಮಂದಿ ಬರ್ತಾರೆ, ಉಚಿತವಾದ ಊಟ ವಸತಿ ಎಲ್ಲ ಹೇಗೆ ನಿಭಾಯಿಸ್ತಾರೆ ಅವರು. ಅದೇ ನಮ್ಮ ಈಗ ಧ್ಯಾನದ ಅಲ್ಲದೆ ಇರ್ತಕ್ಕಂಥವ್ರಿಗೆ ಬಂದ್ರೆ
ಅವ್ರಿಗೆ ಎಷ್ಟು ಸಮಸ್ಯೆಗಳ ತರ ಕೂತ್ಬಿಟ್ಟಿರ್ತಾರೆ ತಲೆ ಮೇಲೆ ಏನೋ ಕಳ್ಚಿ ಬಿದ್ದಿರೋ ತರ. ಆದ್ರೆ ಧ್ಯಾನ ಅನ್ನೋ ಅದ್ಭುತ ಒಂದು ಅಸ್ತ್ರದಿಂದ ಸರ್ ಏನ್ ಮಾಡಿದ್ರು ನೋಡಿ, ಆ ಶಕ್ತಿಯಿಂದ ಎಷ್ಟೇ ಜನ ಬಂದ್ರು ಹೇಗೆ ಅವ್ರನ್ನೆಲ್ಲ ಮಾಡ್ಬೋದು ಸುಲಭವಾಗಿ. ಯಾವುದು ಅಲ್ಲಿ ಒಂದು ಟೆನ್ಷನ್ ಇರ್ತಿರ್ಲಿಲ್ಲ ಸರ್. ಅದನ್ನ 3 ತಿಂಗಳ ಮುಂಚಿತವಾಗಿ ಮೀಟಿಂಗ್ ಎಲ್ಲ ಮಾಡ್ತಿದ್ರಂತೆ. ಆದ್ರೂ ಎಲ್ಲ ಆಗುತ್ತೆ, ಎಲ್ಲದಕ್ಕೂ ಸಿಗುತ್ತೆ ಅಂದ್ರೆ ಅವ್ರಿಗೆ ಎಲ್ಲಾ ಪರಿಹಾರ ಎಲ್ಲ ಸುಲಭವಾಗಿ ಹೋಗುತ್ತೆ ಅನ್ನೋದು ಗೊತ್ತಾಗ್ತಾ ಇತ್ತು. ಹಂಗೆ ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಹೋಗುತ್ತೆ. ಬಟ್ ನಾವು ಅದನ್ನ ಅವಗಾಹನೆ ಮಾಡ್ಕೊಳಲ್ಲ. ನನಗೆ ಸಮಸ್ಯೆ ಬಂದಿದೆ ಅನ್ನೋದನ್ನ ನಾವು ಫಸ್ಟ್ ಅದ್ರಲ್ಲೇ ಬಿದ್ದೋಗ್ಬಿಡ್ತೀವಿ. ಸೊ ಅದ್ರಲ್ಲೇ ಮುಳುಗ್ದಾಗ ಅದು ಏತಕ್ಕಾಗಿ ಬಂದಿದೆ ಅನ್ನುವಂತಹದ್ದು ನಮಗ್ ಮೈಂಡಿಗೆ ಬರೋದೇ ಇಲ್ಲ ಫಸ್ಟ್ ಆಫ್ ಆಲ್. ಯಾವಾಗ ನಾವು ಹೆಚ್ಚು ಧ್ಯಾನ ಸಾಧನೆ ಮಾಡ್ತೀವಿ ಆಗ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಮಾಸ್ಟರ್, ಸಮಸ್ಯೆ ಅನ್ನೋದು ನಾನು ಆಗ್ಲೇ ಹೇಳ್ದಾಗ ಫಸ್ಟ್ ನಾವ್ ಇನ್ಮೇಲೆ ತಿಳ್ಕೊಬೇಕಾಗಿರೋದು ಈ ಪ್ರಾಬ್ಲಮ್ಸ್ ಅನ್ನೋದು ಒಂದು ದೊಡ್ಡ ನಮ್ಮ ವರ ಅಂತ ತಿಳ್ಕೊಳ್ಳಿ. ಯಾಕಂದ್ರೆ ನಾವ್ ಅದರಿಂದ 3 ಅಳವಡಿಸ್ಕೊಂತೀವಿ. ಫಸ್ಟ್ ಏನು, ಏತಕ್ಕಾಗಿ ಬಂದಿದೆ ರೀಸನ್. ಎರಡನೇದು ಲರ್ನಿಂಗ್, ಅದರಿಂದ ನಾವೇನೋ ಕಲಿತಾ ಇದ್ದೀವಿ. ನೆಕ್ಸ್ಟ್ 3ನೇದೇನೋ ಅವೇರ್ನೆಸ್, ಎಚ್ಚರ ಸ್ಥಿತಿಯಲ್ಲೇ ಇರ್ತೀವಿ. ಯಾಕಂದ್ರೆ ಮತ್ತೆ ಬಂದಾಗ ಏನಾಗುತ್ತೆ, ನಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ತಪ್ಪನ್ನ ಮಾಡಲ್ಲ. ಎಚ್ಚರ ಸ್ಥಿತಿಯಲ್ಲಿ ಮಾಡ್ಬೇಕಾದ್ರೆ ಸರಿಯಾಗಿ ಮಾಡ್ತಿದ್ದೀನಾ ಇಲ್ವಾ. ಆಲ್ರೆಡಿ ಹೇಳಿದೆ 10th ಅಲ್ಲಿ ಮಾರ್ಕ್ಸ್ ಕಡಿಮೆ ಬಂದಿದೆ, ಮತ್ತೆ ಅವನು ಪ್ರಾಕ್ಟೀಸ್ ಮಾಡದೇ ಇರ್ತಾನ, ಓದದೇ ಇರ್ತಾನ, ಎಚ್ಚರವಾಗಿರ್ತಾನೆ. ಇಲ್ಲ, ನಾನಲ್ಲಿ ಪ್ರಾಕ್ಟೀಸ್ ಮಾಡಿಲ್ಲ, ಕಡಿಮೆ ಬಂದಿದೆ, ನಾನಿಲ್ಲಿ ಪ್ರಾಕ್ಟೀಸ್ ಮಾಡ್ಲೇಬೇಕು, ಎಚ್ಚರ ಸ್ಥಿತಿಗೆ ಬರ್ತೀವಿ. ಈ 3 ನಾವ್ ಇಟ್ಕೊಂಡ್ರೆ ಆ ಒಂದು ಪ್ರಾಬ್ಲಮ್ ಅನ್ನೋದು ಗಿಫ್ಟ್, ವರ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಮ್ಮ ಒಂದು ಸ್ವಂತ ಧ್ಯಾನದ ಶಕ್ತಿಯನ್ನ ಬಳಸ್ಕೊಂಡು ಯಾವುದೇ ನಮ್ಮ ಸಮಸ್ಯೆ ಆಗಿರ್ಬೋದು, ಫಿಸಿಕಲ್ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು, ಆ ಸಮಸ್ಯೆಗಳನ್ನ ನಾವು ನಿವಾರಿಸ್ಕೊಳ್ಬಹುದು. ಯಾರಿಗೂ ಪರಿಹರಿಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ, ಯಾವ ಗುರು ಯಾರೂ ಆಗಿರ್ಲಿ ನಿಮ್ಮ ಸಮಸ್ಯೆಗಳನ್ನ ಪರಿಹರಿಸೋದಿಲ್ಲ, ನಿವಾರಿಸೋದಿಲ್ಲ. ನಿಮ್ಮ ಸಮಸ್ಯೆಗಳಿಗೆ ನೀವೇ ಪರಿಹಾರ ಅಥವಾ ನಿವಾರಿಸ್ಕೋಬೇಕು. ಅದು ನಮ್ಮ ಧ್ಯಾನದ ಶಕ್ತಿಯಿಂದ ಮಾತ್ರ. ಸೊ ನಾವು ಧ್ಯಾನವನ್ನ ಹೇಗೆ ಹೆಚ್ಚು ಮಾಡ್ತಾ ಹೋಗ್ತೀವಿ, ಅದಕ್ಕೆ ಪರಿಹಾರವನ್ನ ಕಂಡ್ಕೊಳ್ತಾ ಹೋಗ್ತೀವಿ. ಅದನ್ನ ನಾವಿಲ್ಲಿ ಮಾಡ್ಬೇಕಾಗಿರೋದು. ಸೊ ಯಾವಾಗ ಹೆಚ್ಚು ಧ್ಯಾನವನ್ನ ಮಾಡ್ತಾ ಹೋಗ್ತೀವಿ, ನಮ್ಮ ಸಮಸ್ಯೆಗಳಿಗೆ ಒಂದು ದಾರಿ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಸೊ ಈ ಸೂತ್ರ ನಮಗೆ ಏನಂತ ತಿಳಿಸುತ್ತೆ, ನಮ್ಮ ಯಾವುದೇ ಸಮಸ್ಯೆಗಳಿಗೂ ಕೂಡ ನಮ್ಮ ಧ್ಯಾನದ ಶಕ್ತಿಯಿಂದ ನಾವು ನಿವಾರಿಸ್ಕೊಳ್ಬಹುದು. ನಮ್ಮ ಗುರುಗಳು ಹೇಳಿರ್ತಕ್ಕಂಥದ್ದು, ನಮ್ಮ ಅದ್ಭುತವಾದಂತಹ ಹೆಚ್ಚು ನಾವು ಎಷ್ಟು ಧ್ಯಾನವನ್ನ ಮಾಡ್ತೀವಿ, ನಮ್ಮ ಪ್ರತಿ ಕ್ಷಣ ಕೂಡ ಎಚ್ಚರ ಸ್ಥಿತಿಯಲ್ಲಿ ಇರ್ಬೋದು. ಪ್ರತಿ ಕ್ಷಣ ನಮಗೆ ಏನೇ ಬಂದರೂ ಕೂಡ ಅದಕ್ಕೆ ನಾವು ಕಾರಣವನ್ನ ತಿಳ್ಕೊಂಡು ಅದು ಕಲಿಕೆ ಅಂತ ನಾವು ಅಳವಡಿಸ್ಕೊಳ್ತಾ ಹೋದ್ರೆ ಎಚ್ಚರ ಸ್ಥಿತಿಯಲ್ಲಿ ಇರ್ತೀವಿ ಅನ್ನೋದು ನಮ್ಮ ಗುರುಗಳು ನಮಗೆ ಅದ್ಭುತವಾಗಿ ಈ ಒಂದು 15ನೇ ಸೂತ್ರವನ್ನ ತಿಳಿಸ್ಕೊಟ್ಟಿದ್ದಾರೆ. ಅಂದ್ರೆ ಪ್ರತಿಯೊಂದು ಸಮಸ್ಯೆಗೂ ನಿಮ್ಮಲ್ಲೇ ಉತ್ತರ ಇದೆ, ಅದನ್ನ ಧ್ಯಾನದಿಂದ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಈ ಅದ್ಭುತವಾದದ್ದು, ಸೊ ಒಂದು ಒಂದು ಕಥೆಯನ್ನ ಹೇಳಿ ನಿಮಗೆ ಮುಗಿಸ್ತೀನಿ ಮಾಸ್ಟರ್ಸ್ ಇಲ್ಲಿ. ಸೊ ಒಂದು ಊರಲ್ಲಿ ಇದಕ್ಕೆ ಹೇಗೆ ನಾವು ವೈಯಕ್ತಿಕವಾಗಿ ಈ ಒಂದು ಗುರುಗಳ ಸಿದ್ಧಿಗಳನ್ನ ನಾವು ಮಾಡಬಹುದು, ಒಂದು ಜೋಕ್ ತರ ನಿಮಗೆ ಇಲ್ಲಿ ಹೇಳ್ತೀನಿ. ಸೊ ಇಲ್ಲಿ ಒಂದು ಊರಲ್ಲಿ ಒಬ್ಬ ಅದ್ಭುತವಾದಂತಹ ರಾಜ ಇರ್ತಾನೆ. ಅವನಿಗೆ ಅದ್ಭುತವಾದ ಜ್ಞಾನ ಎಲ್ಲ ಇರುತ್ತೆ. ಅದೇ ಊರಿಗೆ ಒಬ್ಬ ಜ್ಞಾನಿ ಕೂಡ ಬರ್ತಾನೆ, ಒಬ್ಬ ಋಷಿ ಅಂತ ಹೇಳ್ಬೋದು. ಅವರು ಬರ್ತಾರೆ ಆ ಊರಿಗೆ. ಅವಾಗ ಅವನು ಬಂದಾಗ ಅವನಿಗೆ ಗೊತ್ತಾಗುತ್ತೆ, ಇಲ್ಲಿ ಈ ಊರಲ್ಲಿ ಇರ್ತಕ್ಕಂಥ ರಾಜ ಅದ್ಭುತವಾದಂತ ಜ್ಞಾನಿ, ಅವನಲ್ಲಿ ಎಷ್ಟೋ ಜ್ಞಾನ ಇದೆ ಅಂತ. ಆಗ ಆ ಋಷಿ ಏನ್ ಮಾಡ್ತಾನೆ, ಹೌದಾ ಇವನ ಹತ್ರ ಎಷ್ಟು ಜ್ಞಾನ ಇದೆನಾ ನೋಡೋಣ, ನನ್ನ ಹತ್ರ ಜಾಸ್ತಿ ಇದೆನಾ ಅವನ ಹತ್ರ ಜಾಸ್ತಿ ಇದೆನಾ. ಸೊ ಆಗ ಅವನು ಎಷ್ಟೋ ಜನ ಅಲ್ಲಿರ್ತಕ್ಕಂಥವ್ರೆಲ್ಲ ಹೇಳ್ತಾರೆ, ಈ ರಾಜನ್ಗೆ ಅದ್ಭುತವಾದಂತ ಜ್ಞಾನ ಇದೆ, ಶಕ್ತಿ ಇದೆ ಇವನಲ್ಲಿ ಅಂತ. ಆಗ ಆ ಊರಿಗೆ ಬಂದಿರ್ತಕ್ಕಂಥ ಋಷಿ ಏನ್ ಮಾಡ್ತಾನೆ, ಒಂದ್ಸರಿ ಅವರನ್ನ ಭೇಟಿ ಆಗ್ತಾನೆ. ಭೇಟಿಯಾಗಿ ಅವ್ರ ಹತ್ರ ಭೇಟಿಯಾದಾಗ ಕೇಳ್ತಾನೆ, ನಿಮ್ಮಲ್ಲಿ ಅದ್ಭುತವಾದಂತ ಜ್ಞಾನ ಇದೆ ಅಂತಲ್ಲ,
ನಾನು ಒಂದ್ಸರಿ ನಿಮ್ಮನ್ನ ಪ್ರಶ್ನೆ ಕೇಳಬೇಕು ಅಂತ ಹೇಳ್ತಾನೆ. ಸರಿ ಅಂತ ಹೇಳ್ತಾನೆ. ಸೊ ಅವಾಗ ಅಲ್ಲಿ ಬಂದಿರ್ತಕ್ಕಂಥ ಋಷಿ ಹೇಳ್ತಾನೆ, ಬನ್ನಿ ಇಲ್ಲಿ ಕೇಳ್ತೀನಿ ಅಂತ. ಅವರು ಒಂದು ನೀರಿನ ಒಂದು ಕೆರೆ ಅಥವಾ ಒಂದು ನದಿ ಹತ್ರ ಹೋಗ್ತಾರೆ. ಹೋದಾಗ ಆ ಋಷಿ ಹೇಳ್ತಾನೆ, ನಾವು ಈ ದಡದಿಂದ ಆ ದಡಕ್ಕೆ ದಾಟಬೇಕು. ಹೇಗೆ ದಾಟಬೇಕು ಅಂತ ನಾನು ತೋರಿಸ್ತೀನಿ, ಆ ರೀತಿಯಲ್ಲಿ ನೀವು ಮಾಡಬೇಕು ಅಂತ. ಬಟ್ ಆ ರಾಜಂಗೆ ಏನ ಅರ್ಥ ಆಗಿರುತ್ತೆ ಅಲ್ಲಿ ಅಂದ್ರೆ, ಈ ದಡದಿಂದ ಆ ದಡಕ್ಕೆ ದಾಟಬೇಕು ಅಷ್ಟೇ ಅರ್ಥ ಆಗಿರುತ್ತೆ. ಇದೇನು ಸುಲಭ ಅಲ್ಲ ಅಂತ ಅನ್ಕೋತಾನೆ. ಆಗ ಆ ಋಷಿ ಬಂದವ್ರು ಏನ್ ಮಾಡ್ತಾನೆ, ನೀರಿನ ಮೇಲೆ, ಸೊ ನಮಗೆಲ್ಲ ಗೊತ್ತಿದೆ ನೀರಿನ ಮೇಲೆ ನಡೆಯಬಹುದು ಅಂತ ಶಕ್ತಿ, ಅದು ಒಂದು ಅದ್ಭುತವಾದಂತ ಸಿದ್ಧಿ ಅಂತ ಹೇಳ್ಬೋದು. ಆ ಋಷಿಗಳು ಏನ್ ಮಾಡ್ತಾರೆ, ನೀರಿನ ಮೇಲೆ ಈ ಕಡೆಯಿಂದ ಆ ಕಡೆ ಹೋಗಿ ಬರ್ತಾರೆ. ಸೊ ನೀರಿನ ಮೇಲೆ ನಡ್ಕೊಂಡು ಬರ್ತಾರೆ. ಅವಾಗ ಆ ಋಷಿಗಳು ಆ ರಾಜಂಗೆ ಹೇಳ್ತಾರೆ, ನೀನು ಕೂಡ ನೀರ್ ಈ ಕಡೆಯಿಂದ ಆ ಕಡೆ ಹೋಗಿ ಬನ್ನಿ ಅಂತ. ಆಗ ಆ ರಾಜ ಏನ್ ಮಾಡ್ತಾನೆ, ಜ್ಞಾನಿ ಅವನು, ಅಲ್ಲಿ ಒಂದು ಬೋಟ್ ಹೋಗ್ತಾ ಇರುತ್ತೆ. ಸೊ ಅದ್ರಲ್ಲಿ ಅವ್ರಿಗೆ ಒಂದ್ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಆ ಕಡೆ ಹೋಗಿ ಈ ಕಡೆ ಬರ್ತಾನೆ. ಆಗ ಆ ಋಷಿ ಹೇಳ್ತಾನೆ, ಹೋಗಿ ಬಂದ ಮೇಲೆ ಹೇಳ್ತಾನೆ, ನಾನು ಹೇಳಿದ್ದು ಬೋಟಲ್ಲಿ ಹೋಗಿ ಬರೋದಿಕ್ಕಲ್ಲ, ನಾನು ಹೋದ ರೀತಿಯಲ್ಲಿ ಹೋಗ್ಬೇಕು ಅಂತ ಹೇಳ್ತಾನೆ. ಅವಾಗ ರಾಜ ಹೇಳ್ತಾನೆ, ನೀವು ನಾನು ಹೋದ ರೀತಿಯಲ್ಲಿ ಹೋಗ್ಬೇಕು ಅಂತ ಹೇಳಿಲ್ಲ, ನೀರಿನಲ್ಲಿ ಆ ಕಡೆ ಹೋಗಿ ಈ ಕಡೆ ಬರ್ಬೇಕು ಅಂತ ಹೇಳಿದೀರ. ನೋಡಿ, ಯಾವುದು ಹೇಗೆ ನಾವು ತಿಳ್ಕೊಂತೀವಿ, ಹೇಗೆ ಸ್ವೀಕರಿಸ್ತೀವಿ ಅನ್ನೋದು. ಸೊ ರಾಜ ಎಷ್ಟು ಅದ್ಭುತವಾದಂತ ಜ್ಞಾನಿ. ಆ ಕಡೆಯಿಂದ ಈ ಕಡೆ ಹೋಗಿ ಬರ್ಬೇಕು ಅಂತ ನೀವು ಹೇಳಿದ್ದು, ನೀರಿನ ಮೇಲೆ ನಡೆದಾಡ್ಕೊಂಡು ಆ ಕಡೆಯಿಂದ ಈ ಕಡೆ ಹೋಗಿ ಬರ್ಬೇಕು ಅಂತ ಹೇಳಿಲ್ಲ. ನೀರಿನಲ್ಲಿ ಆ ಕಡೆಯಿಂದ ಈ ಕಡೆ ನಾನು ಹೋಗಿ ಬಂದಿದ್ದೀನಿ. ಸೊ ಇಲ್ಲಿ ಏನ್ ಅರ್ಥ ಆಗುತ್ತೆ ನಮಗೆ ಅಂತಂದ್ರೆ, ಅವರು ನೀರಿನ ಮೇಲೆ ನಡೆದಾಡ್ಕೊಂಡು ಅವರ ರೀತಿಯಲ್ಲಿ ಹೋಗ್ಬೇಕು ಅನ್ನೋ ಒಂದು ತೊಂದರೆ ನನಗೆ ಅಂತ ತಿಳ್ಕೊಂಡಿಲ್ಲ ಅದನ್ನ. ಅವ್ರು ಹೋಗ್ ಬರ್ಬೇಕು ಸುಲಭವಾಗಿ ತಿಳ್ಕೊಂಡ್ರೆ. ಹಾಗೆ ನಮಗೆ ಯಾವ್ದೋ ಒಂದು ತೊಂದರೆ ಬರುತ್ತೆ, ಆ ತೊಂದ್ರೆ ನಾವೇನ್ ಮಾಡ್ಬಿಡ್ತೀವಿ, ಅದನ್ನ ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಂಡು ದೊಡ್ಡ ಸಮಸ್ಯೆ ನಂದು ಅನ್ಕೊಂತೀವಿ. ಅದು ನಮಗೆ ಬೇರೆ ರೀತಿಯಲ್ಲೇ ಬಂದಿರುತ್ತೆ ಸಮಸ್ಯೆ. ಬಟ್ ಅವರ ರೀತಿಯಲ್ಲಿ ನಾವು ಇವಾಗ ಉದಾಹರಣೆ, ಈಗ ಅವರು ನೀರಿನ ಮೇಲೆ ನಡೆದಾಡೋದು ಹೇಳಿದ್ರು, ಕ್ಯಾನ್ಸರು ಅವನಿಗೆ ಬಂದಿದೆ ಅಂದ್ರೆ ಅವ್ನು ಫಸ್ಟ್ ಸ್ಟೇಜ್ಗೆ ಸತ್ತೋಗ್ಬಿಟ್ಟಿರ್ತಾನೆ. ಯಾಕೆಂದ್ರೆ ಅವ್ನ ಭಯದಿಂದ. ಸೊ ಇಲ್ಲಿ ಇನ್ನೊಬ್ಬ ವ್ಯಕ್ತಿಗೆ ಕ್ಯಾನ್ಸರ್ ಬಂದ್ರು ಕೂಡ ಅವನು ಧ್ಯಾನಿಯಾಗಿರ್ತಾನೆ, 4ನೇ ಹಂತದಲ್ಲಿದ್ರು ಕೂಡ ಅವನಲ್ಲಿ ಧ್ಯಾನದ ಶಕ್ತಿ ಇರುತ್ತೆ. ಅವನು ಅದ್ಭುತವಾಗಿ ವೃತ್ತಿಗೆ ಎಡದೇ ಇರ್ತಾನೆ. ಆದ್ರೆ ಅವನು ಫಸ್ಟ್ನೇ ಸ್ಟೇಜ್ ಅವನು ಸತ್ತೋಗಿದ್ದಾನೆ ಅಂತ ಇಲ್ಲಿ ಭಯ ಪಟ್ಕೊಂಡ್ರೆ ಅವನು ಸತ್ತೋಗ್ಬಿಡ್ತಾನೆ. ಆದ್ರೆ ಅವನಿಗೆ ಅದ್ರ ಯಾಕೆ ಬಂದಿದೆ ಅಂತ ತಿಳ್ಕೊಂಡಿಲ್ಲ. ಇವನ್ 4ನೇ ಸ್ಟೇಜ್ ಅಲ್ಲಿ ಇರೋನು ಯಾಕೆ ಬಂದಿದೆ, ನನ್ನ ಕರ್ಮ ಫಲವಾಗಿ ಬಂದಿದೆ, ನಾನು ಧ್ಯಾನದಿಂದ ಅದನ್ನ ನಿಭಾಯಿಸ್ಕೊಂತೀನಿ ಅಂತ ಗೊತ್ತಾಗತ್ತೆ. ಅವ್ನು ತಿಳ್ಕೊಂಡ, ಆದ್ರೆ ಕಂಪೇರ್ ಮಾಡ್ಕೊಳ್ಳಿಲ್ಲ. ಹಾಗೆ ಅಲ್ಲಿ ಋಷಿ ಮತ್ತು ರಾಜ ಏನ್ ಮಾಡಿದ್ರು, ಅವ್ನ್ ಕಂಪೇರ್ ಮಾಡ್ಕೊಳ್ಳಿಲ್ಲ, ನನ್ಗಿಷ್ಟು ಗೊತ್ತಿಷ್ಟು ಮಾಡಿದೀನಿ ಅಂತ. ಹಂಗೆ ನಮ್ಮ ಸಮಸ್ಯೆಗಳು ಕೂಡ ನಾವು ಒಬ್ಬರ ಜೊತೆ ಕಂಪೇರ್ ಮಾಡ್ಕೋಬಾರ್ದು. ನಮಗ್ ಬಂದಿರುವ ಸಮಸ್ಯೆ ಏಕಾಗಿ ಬಂದಿದೆ, ಅದು ನಮ್ಮ ಕರ್ಮ ಫಲ. ನಮ್ಗೆ ಇಷ್ಟು ಬಂದಿದೆ, ಇಷ್ಟನ್ನೇ, ಅವ್ರದ್ದು ಇಷ್ಟ ಆಗಿದೆ, ನನಗೆ ಇಷ್ಟು ಸಮಸ್ಯೆ ಬಂದಿದೆ, ನಾವು ಮಾಡ್ಲೇಬಾರ್ದು. ನಮ್ಮ ಸಮಸ್ಯೆ ಬಂದಿರೋದನ್ನ ನಾವು ಸುಲಭವಾಗಿ ನಿಭಾಯಿಸ್ಕೋಬೇಕು ಅಂದ್ರೆ, ಆ ರಾಜ ಏನಾಗಿದ್ದ, ಜ್ಞಾನಿ ಆಗಿದ್ದ. ನಾವು ಈ ಜ್ಞಾನದ ಅಸ್ತ್ರವನ್ನ ಬಳಸ್ಕೋಬೇಕು. ನಮಗ್ ಜ್ಞಾನ ಬರ್ಬೇಕು ಅಂದ್ರೆ ಧ್ಯಾನ ಮಾಡ್ಬೇಕು. ನಾವ್ ಯಾವಾಗ ಹೆಚ್ಚು ಧ್ಯಾನ ಮಾಡ್ತೀವಿ, ನಮಗ್ ಜ್ಞಾನ ಬರುತ್ತೆ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ನಾವು ಧ್ಯಾನ ಮಾಡಿದಾಗ ಆ ಜ್ಞಾನ ಅನ್ನೋದು ನಮಗೆ, ಆ ರೂಟ್ ಅನ್ನೋದು ಗೊತ್ತಾಗುತ್ತೆ. ಅದನ್ನ ನಾವಿಲ್ಲಿ ಅಳವಡಿಸ್ಕೋಬೇಕು ಮಾಸ್ಟರ್. ನಾವೆಲ್ಲರೂ ಆ ಸಿಂಪಲ್ ರೂಟ್ಗೆ ಹೋಗ್ಬೇಕು. ಈ ಕಥೆಯಿಂದ ಜ್ಞಾನವಂತರಾಗ್ಬೇಕು. ಅದನ್ನ ನಾವು ತಿಳ್ಕೋಬೇಕು, ಇಲ್ಲಿ ಅದನ್ನ ಅಳವಡಿಸ್ಕೋಬೇಕು. ಸೊ ಥ್ಯಾಂಕ್ ಯು ಮಾಸ್ಟರ್ಸ್. ಈ ಒಂದು ಪ್ರತಿಯೊಂದು ಸಮಸ್ಯೆ, ಯಾವುದೇ ಸಮಸ್ಯೆಗಳಿಗೂ ನಮ್ಮ ಸ್ವಂತ ಧ್ಯಾನದಿಂದ ನಾವು ನಿವಾರಿಸ್ಕೊಳ್ಬಹುದು ಅನ್ನೋ ಒಂದು ಈ ಸೂತ್ರವನ್ನ ನಾವೆಲ್ಲರೂ ತಿಳ್ಕೊಳ್ಳೋಣ. ಇನ್ನು ಮುಂದೆ ನಮ್ಗೆ ಯಾವುದೇ ಸಮಸ್ಯೆ ಬಂದ್ರೂ ಕೂಡ ಅದಕ್ಕೆ ಕಾರಣವನ್ನ ತಿಳ್ಕೋಬೇಕು. ಆ ಕಾರಣವನ್ನ ನಾವೆಲ್ಲರೂ ಇನ್ಮೇಲೆ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡೋಣ.
ಯಾರು ಯಾವ ಸಮಸ್ಯೆಗೂ ಅಂಟ್ಕೋಬೇಡಿ. ಕಮಲದ ಮೇಲೆ ನೀರು ಬಿದ್ದಾಗ ಹೇಗಿರುತ್ತೆ, ಅಂಟು ಅಂಟದ ಹಾಗೆ ನಾವು ಕೂಡ ಡಿಟ್ಯಾಚ್ಮೆಂಟ್ ಇರಬೇಕು. ಈ ಜೀವನ ಅನ್ನೋದು ನಾಟಕ ಅಂತ ಗೊತ್ತಿದೆ. ಸಮಸ್ಯೆ ಅನ್ನೋದು ಒಂದು ಆಟ, ಅದು ಅಷ್ಟೇ. ಅದನ್ನ ಆಟ ಆಡಿ ಬಿಟ್ಟು ಬಿಡ್ಬೇಕು, ನೆಕ್ಸ್ಟ್ ಹೋಗ್ತಾ ಇರ್ಬೇಕು. ಈ ನಾಟಕದಲ್ಲಿ ಎಷ್ಟೋ ಮೆಟ್ಲುಗಳು ನಾವು ಏರ್ತಾ ಇರ್ತೀವಿ, ಆ ರೀತಿ ಏರ್ತಾ ಇರ್ಬೇಕು, ಅಲ್ಲೇ ನಿಲ್ಬಾರ್ದು. ಸೊ ನಾವು ಇದರಿಂದ ಪ್ರತಿಯೊಂದು ಸಮಸ್ಯೆಗಳಿಗೂ, ಪ್ರತಿಯೊಂದು ಕಷ್ಟ, ನೋವು, ದುಃಖ ಯಾವುದೇ ಇರಲಿ, ನಮ್ಮ ಫಿಸಿಕಲ್ ಮೆಂಟಲ್ ಹೆಲ್ತ್ ಇಶ್ಯೂಸ್ ಯಾವುದೇ ತೊಂದರೆಗಳು ಬರಲಿ, ಅದೆಲ್ಲವನ್ನು ನಮ್ಮ ಸ್ವಂತ ಧ್ಯಾನದ ಶಕ್ತಿಯಿಂದ ನಿವಾರಿಸಿಕೊಳ್ಳುವಂತಹ ಶಕ್ತಿ ನಮ್ಮಲ್ಲಿದೆ ಅಂತ ನಾವು ತಿಳ್ಕೊಬೇಕು ಇದರಿಂದ. ಸೊ ಈಗಿನಿಂದ ನಾವು ಪ್ರತಿ ಕ್ಷಣ ಕೂಡ ಎಚ್ಚರದಲ್ಲಿದ್ದು ನಮ್ಮ ಸಮಸ್ಯೆಗಳಿಗೆ ಪರಿಹಾರ ತಗೊಂಡು ಯಾವಾಗ್ಲೂ ನಮ್ಮ ಧ್ಯಾನದಿಂದ ಆನಂದಮಯವಾಗಿರ್ಬೇಕು ಅನ್ನೋದು ಈ ಸೂತ್ರ. ಈ ಸೂತ್ರವನ್ನ ನಾವೆಲ್ಲ ಅಳವಡಿಸ್ಕೋಬೇಕು. ಅವಾಗ ಯಾವುದೂ ನಮಗಿಲ್ಲ, ಈ ಜೀವನ ಅನ್ನೋದು ಸೆಲೆಬ್ರೇಷನ್ ಅಂತ ಆಗುತ್ತೆ. ಅವಾಗ ಪ್ರತಿ ಕ್ಷಣ ಸೆಲೆಬ್ರೇಷನ್. ಆ ಪ್ರತಿ ಕ್ಷಣ ಸೆಲೆಬ್ರೇಷನ್ ಮಾಡ್ಬೇಕು ಅಂದ್ರೆ ಈ ಧ್ಯಾನ ಶಕ್ತಿಯನ್ನ ನಾವು ಇಟ್ಕೊಂಡಾಗ ಎಲ್ಲಾ ಮೂಮೆಂಟ್ ಕೂಡ ಸೆಲೆಬ್ರೇಷನ್. ನೋಡಿ, ನೀವು ಎಷ್ಟೋ ಯೋಗಿಗಳನ್ನ ನೋಡಿ, ಅವ್ರಿಗೆ ಎಷ್ಟು ರೋಗಗಳು ಬಂದಿದೆ. ನಮ್ಮ ವಿವೇಕಾನಂದ ತಗೊಳ್ಳಿ, ರಾಮಕೃಷ್ಣ ಪರಮಹಂಸ ತಗೊಳ್ಳಿ, ಅವರೆಲ್ಲ ನನ್ಗ ಏನೋ ಆಗಿದೆ, ಕ್ಯಾನ್ಸರ್ ಬಂದಿದೆ ಅಂತ ಅಳ್ತಾ ಕೂತ್ರ. ಅದು ಎಷ್ಟು ದೊಡ್ಡದು, ಆದ್ರೆ ಅವ್ರು ಯಾರು ಸ್ವೀಕರಿಸ್ಲಿಲ್ಲ. ಸೊ ಅದು ನನ್ನ ಕರ್ಮ ಬಂದಿದೆ, ನಾನು ಅನುಭವಿಸ್ತೀನಿ ಅಂತ ಇದ್ರು ಅಷ್ಟೇನೆ. ಕಾರಣ ತಿಳ್ಕೊಂಡ್ರು, ಕರ್ಮ ಅಂತ. ಹಾಗೆ ಪ್ರತಿಯೊಂದಕ್ಕೂ ನಾವು ನಮ್ಮ ಕಾರಣವನ್ನು ತಿಳ್ಕೊಂಡಾಗ ಎಂಜಾಯ್ ಮಾಡ್ತಾ ಇರ್ತೀವಿ ಅಷ್ಟೇ. ಅದಕ್ಕೆ ಇದನ್ನ ಅಳವಡಿಸ್ಕೊಂಡು ನಾವು ಪ್ರತಿ ಕ್ಷಣ ಕೂಡ ಸೆಲೆಬ್ರೇಷನ್ ಅನ್ನೋದನ್ನ ನಮ್ಮ ಜೀವನದಲ್ಲಿ ಆಚರಿಸ್ತಾ ಹೋಗೋಣ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್.